ನನಗೆ 30 lakh ಲೋನ್ ಪ್ರೊವೈಡ್ ಮಾಡಿದ್ರು. ಬಟ್ ಅಲ್ಲೂ ಸ್ಕ್ಯಾಮು ಗೈಸ್. 1 lakh ಅವರೇ ತಿಂದರು ಇನ್ಶೂರೆನ್ಸ್ ಅಂತ. ದೆನ್ ಪ್ರೊಸೆಸಿಂಗ್ ಫೀ ವರ್ಷಕ್ಕೆ 12% ಇಂಟ್ರೆಸ್ಟು, ತಿಂಗಳಿಗೆ 30 lakhಗೆ ನೀವೇ ಲೆಕ್ಕ ಹಾಕಿ ಎಷ್ಟು ಇಂಟ್ರೆಸ್ಟು. ಅರೌಂಡ್ 30,000 to 32,000 ಇಂಟ್ರೆಸ್ಟೇ ಮಂತ್ಲಿಗೆ ಬರ್ತಿದೆ. ಇದು ನಮ್ಮ ಕಾಲೇಜ್ ಆಗಿದೆ, ನಾಟಿಂಗಮ್ ಟ್ರೆಂಟ್ ಯೂನಿವರ್ಸಿಟಿ. ಕಾಲೇಜ್ದೇ ಒಂದು ಬೇರೆ ದಿವಸ ವ್ಲಾಗ್ ಮಾಡ್ತೀನಿ ಗೈಸ್. ಬಲ್ಲಿ ಜೈಲ್ಗೆ ಹೋದವ್ರು ಹೇಗೆ ಬೇಲ್ ತಗೊಂಡು ಆಚೆ ಬಂದಾಗ ಪ್ರತಿ ವೀಕೋ ಪ್ರತಿ ಮಂತ್ಕೋ ಹೋಗಿ ಸೈನ್ ಹಾಕ್ತಾರೆ, ಆ ಥರ ಇಲ್ಲೂ ಇತ್ತು ಗೈಸ್. ನನ್ನ ಕೋರ್ಸ್ ಅದರಲ್ಲಿ ಇದೆಯೋ ಇಲ್ವೋ ಅಂತ ನಾನು ಆ್ಯಕ್ಚುಲಿ ನಾಟಿಂಗಮ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಕಾಲೇಜಲ್ಲಿ. ವ್ಲಾಗ್ ಶುರು ಮಾಡೋಕ್ಕೆ ಕಾರಣ ಏನಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ನಾನು UK ಹೇಗೆ ಬಂದೆ ಸ್ಟೂಡೆಂಟ್ ಆಗಿ, ದೆನ್ ಹೇಗೆ ಅಪ್ಲೈ ಮಾಡಿದೆ ಕಾಲೇಜಸ್ಗೆ, ಯಾವ ಕನ್ಸಲ್ಟೆನ್ಸಿ ಮುಖಾಂತರ ಇಲ್ಲಿ ಬಂದೆ, ಲೋನ್ ಯಾವ ಬ್ಯಾಂಕಲ್ಲಿ ತೊಗೊಂಡೆ, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ ಅಂತಿದ್ದೆ. ಸೊ ಅದಕ್ಕೆ ಅದನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ಕಾಸ್ಟ್ ಆಫ್ ಲಿವಿಂಗ್ ಕೇಳಿದ್ರಿ, ದೆನ್ ಕಾಲೇಜ್ಗೆ ಹೇಗೆ ಬಂದ್ರಿ ಅಂತ, ಲೈಕ್ ಅಪ್ಲಿಕೇಶನ್ ಯಾವ ಮುಖಾಂತರ ಹಾಕಿದ್ರಿ ಅಂದ್ರಿ, ದೆನ್ ಕಾಲೇಜ್ ಫೀಸ್ ಎಷ್ಟು, ಲೋನ್ ಯಾವ ಬ್ಯಾಂಕಲ್ಲಿ ತೊಗೊಂಡ್ರಿ, ಪ್ರತಿಯೊಂದನ್ನು ಕೇಳಿದ್ರಿ. ಸೊ ಬನ್ನಿ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಗಾಯ್ಸ್, ನಾನು ನಾಟಿಂಗಮ್ ಟ್ರೆಂಟ್ ಯೂನಿವರ್ಸಿಟಿ ಎಂಬ ಒಂದು ಯೂನಿವರ್ಸಿಟಿಲಿ ನಾನು ಮಾಸ್ಟರ್ಸ್ ಮಾಡ್ತಾಯಿದ್ದೀನಿ ಸೈಬರ್ ಸೆಕ್ಯೂರಿಟಿ ಎಂಬ ಕೋರ್ಸಲ್ಲಿ. ಗೈಸ್ ಇವತ್ತು ಕಾಲೇಜ್ ಬಂದಿದ್ದ ಕಾರಣ ಏನಂದರೆ, ನಾನಿವಾಗ ಡೆಸರ್ಟೇಷನ್ ಪೀರಿಯಡಲ್ಲಿದ್ದೆ. ಸೊ ಡೆಸರ್ಟೇಷನ್ ಪೀರಿಯಡ್ ಅಂದರೆ ಪ್ರಾಜೆಕ್ಟ್ ಪೀರಿಯಡ್. ಆ್ಯಕ್ಚುಲಿ 3 months ಸಮ್ಮರ್ ವೆಕೇಷನ್ ಇತ್ತು. ಆ ಟೈಮಲ್ಲಿ ಸುಮ್ಮನೆ ಇರಬಾರ್ದು, ಲೈಕ್ ಸ್ಟೂಡೆಂಟ್ಸ್ಗೆ ಒಂದು ವರ್ಕ್ ಕೊಡಬೇಕು ಅಂತ ಪ್ರಾಜೆಕ್ಟ್ ಕೊಟ್ಟಿದ್ರು. ಆ ಪ್ರಾಜೆಕ್ಟ್ ಪೀರಿಯಡಲ್ಲಿದೆ. ಸೊ ನಾನು ಇಲ್ಲಿದ್ದೀನ, ಇಲ್ಲ ನನ್ನ ಒರಿಜಿನ್ ಕಂಟ್ರಿಗೆ ಹೋಗಿದ್ದೀನ, ಮತ್ತು ನಾನು ಇಂಡಿಯಾಗೆ ಬಂದಿದ್ದೀನ, ಬೇರೆ ದೇಶಕ್ಕೆಲ್ಲಾದರೂ ಹೋಗಿದ್ದೀನ ಅಂತ ಒಂದು ಟೆಸ್ಟ್ಗೆ ಪ್ರತಿ ಮಂತ್ ನಾನು ಬಂದು ಸೈನ್ ಹಾಕಬೇಕು. ಲೈಕ್ ನಮ್ಮಲ್ಲಿ ಜೈಲ್ಗೆ ಹೋದವ್ರು ಹೇಗೆ ಬೇಲ್ ತಗೊಂಡು ಆಚೆ ಬಂದಾಗ ಪ್ರತಿ ವೀಕೋ ಪ್ರತಿ ಮಂತ್ಕೋ ಹೋಗಿ ಸೈನ್ ಹಾಕ್ತಾರೆ, ಆ ಥರ ಇಲ್ಲೂ ಇತ್ತು ಗಾಯ್ಸ್. ಅದಕ್ಕೆ ಸೈನ್ ಹಾಕೋಕ್ಕೆ ಬಂದಿದ್ದೆ, ಅದಕ್ಕೆ ಕಾಲೇಜ್ ಬಂದಿದ್ದೆ, ಅದಕ್ಕೆ ಬ್ಲಾಗ್ನ ಇಲ್ಲಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಕಾಲೇಜ್ ಆಗಿದೆ, ನಾಟಿಂಗಮ್ ಟ್ರೆಂಟ್ ಯೂನಿವರ್ಸಿಟಿ. ಕಾಲೇಜ್ದೇ ಒಂದು ಬೇರೆ ದಿವಸ ವ್ಲಾಗ್ ಮಾಡ್ತೀನಿ ಗೈಸ್. ಬಟ್ ಇವತ್ತೊಂದು ಸುಮ್ಮನೆ ಗ್ಲ್ಯಾನ್ಸಾಗಿ ತೋರಿಸ್ತಾ ಇದೀನಿ ಹೇಗಿದೆ ನಮ್ಮ ಯೂನಿವರ್ಸಿಟಿ ಅಂತ ಗೈಸ್. ಇದು ತುಂಬ ಚಳಿ ಇದೆ ಗೈಸ್. ಸುಮಾರು ಮಧ್ಯಾಹ್ನ 12 ಗಂಟೆ ಇವಾಗ ಟೈಮು. ಬಟ್ ಎಷ್ಟು ಚಳಿ ಇದೆ ಅಂದರೆ ನೋಡಿ, ಸೂರ್ಯನೇ ಇಲ್ಲ, ಬರೀ ಮೋಡ ಫುಲ್ಲು. ಆಲ್ರೆಡಿ ಇಲ್ಲಿ ವಿಂಟರ್ ಸ್ಟಾರ್ಟ್ ಆಗಿದೆ. ಸೊ ನಾನು ಲೆವರೇಜ್ ಅದು ಎಂಬ ಒಂದು ಕನ್ಸಲ್ಟೆನ್ಸಿಯಿಂದ ಇಲ್ಲಿಗೆ ಬಂದೆ. ಅದು ಫ್ರೀ ಆಫ್ ಕಾಸ್ಟ್ ಗಾಯ್ಸ್, ಏನು ಪೇ ಮಾಡೋ ಥರ ಏನಿಲ್ಲ. ನೀವು ಜಸ್ಟ್ ಪ್ಲೇಸ್ಟೋರಲ್ಲಿ, ಆ್ಯಪ್ ಸ್ಟೋರಲ್ಲಿ ನಿಮ್ಗೆ ಅಪ್ಲಿಕೇಶನ್ ಸಿಗುತ್ತೆ, ಹೋಗಿ ರಿಜಿಸ್ಟರ್ ಆಗಿ ಯೋಚನಾ ಸೈನ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಂದನ್ನು ಅವ್ರ ಜೊತೆ ಒಂದು ಮೀಟಿಂಗ್ ಇರುತ್ತೆ, ಪ್ರತಿಯೊಂದನ್ನು ಹೇಳಬೇಕು ನೀವು. ಯಾಕೆ ಮಾಸ್ಟರ್ಸ್ ಮಾಡ್ತಾಯಿದ್ದೀನಿ, ಯಾಕೆ ಇದೇ ಕೋರ್ಸ್ ರಿಲೇಟೆಡ್ ಮಾಡ್ತಾಯಿದ್ದೀನಿ, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳಿ, ದೆನ್ ನೀವು ಪ್ರೀವಿಯಸ್ ಕೋರ್ಸಲ್ಲಿ ಏನು ಮಾರ್ಕ್ಸ್ ತೊಗೊಂಡಿರೋ ಪ್ರತಿಯೊಂದು ಹೇಳಿ. ಅವರೇ ಹೇಳ್ತಾರೆ ಈ ಕಾಲೇಜ್ ಚೂಸ್ ಮಾಡಿ, ಈ ಕಾಲೇಜ್ ಚೂಸ್ ಮಾಡಿ ಅಂತ. ನಿಮಗೂ ಒಂದೆರಡು ಚಾಯ್ಸ್ ಮಾಡಿ ಕೆಲವೊಂದು ಯೂನಿವರ್ಸಿಟೀಸ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ದೆನ್ ಆಫ್ಟರ್ ಗಾಯ್ಸ್ ಕೆಲವೊಂದು ಕಾಲೇಜಸ್ಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಕೆಲವೊಂದು ಕಾಲೇಜಸ್ಗೆ ಅಪ್ಲಿಕೇಶನ್ ಫೀಸ್ ಇರೋಲ್ಲ, ಅಪ್ಲಿಕೇಶನ್ ಫೀಸ್ ವೇವ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದು ಕಾಲೇಜು ನಿಮಗೆ ಈ ಟೆಸ್ಟ್ ಬರೀರಿ, ಲೈಕ್ ಇಂಗ್ಲೀಷ್ ಪ್ರೊಫಿಯನ್ಸಿ ಟೆಸ್ಟ್ ಆಗಿರಲಿ, ಎಂಟ್ರಿ ಸಮ್ ಟೆಸ್ಟ್ ಇರುತ್ತೆ ಗಾಯ್ಸ್, ಅದನ್ನು ಬರೀರಿ ಅಂತ ಹೇಳ್ತಾರೆ. ಕೆಲವೊಂದು ಅದನ್ನು ವೇವ್ ಆಫ್ ಮಾಡಿರ್ತಾರೆ. ನಾನು ಬಂದಿರೋದು ವೇ ಆಫ್ ಕಾಲೇಜಲ್ಲೇ, ಲೈಕ್ ನಾನು ಯಾವ ಟೆಸ್ಟು ಬರೆದಿಲ್ಲ, ಜಸ್ಟ್ ನಾನು 10th ಮಾರ್ಕ್ಸ್ ಕಾರ್ಡ್ ಪ್ರೊವೈಡ್ ಮಾಡಿದೆ. 10th ಮಾರ್ಕ್ಸ್ ಕಾರ್ಡಲ್ಲಿ ಇಂಗ್ಲೀಷಲ್ಲಿ ನಾನು ಎಬೋ 80 ಸ್ಕೋರ್ ಮಾಡಿದ್ದೆ. ಆ ಕಾರಣಕ್ಕೆ ನನಗೆ ಯಾವ ಇಂಗ್ಲೀಷ್ ಟೆಸ್ಟು ಬರೆಯೋಕ್ಕೆ ಹೇಳಿಲ್ಲ ಗಾಯ್ಸ್. ದೆನ್ ಆಫ್ಟರ್ ಅಪ್ಲೈ ಮಾಡಿ ಕಪಲ್ ಆಫ್ ಮಂತ್ಸ್ಗೆ 2 ತಿಂಗಳಿಗೆಲ್ಲ ನನಗೆ ಆಫರ್ ಲೆಟರ್ ಬಂತು. ಫೀಸ್ ಮೆನ್ಷನ್ ಆಗಿತ್ತು, ಲೈಕ್ ಯಾವ ಕಾಲೇಜು ಪ್ರತಿಯೊಂದೂ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ. ದೆನ್ ನನ್ನ ಸೀಟ್ನ ಬ್ಲಾಕ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಒಳಗಡೆ ನಾನು ನನ್ನ ಸೀಟ್ನ ಬ್ಲಾಕ್ ಮಾಡ್ಕೋಬೇಕು. ಇಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ನ ಪೇ ಮಾಡಿ ಅಂತ ಹೇಳಿರ್ತಾರೆ. ಎಸ್ ನನ್ನ ಕಾಲೇಜ್ ಫೀಸ್ ಬಂದುಬಿಟ್ಟು 21 lakhs ಆಗುತ್ತೆ, ಲೈಕ್ 19,100 pounds. ಸೊ ಆ 21 lakh ನನಗೆ ಅರೌಂಡ್ 5.5 lakhs ಸ್ಕಾಲರ್ಶಿಪ್ ಸಿಕ್ತು. ದೆನ್ ಇನ್ನು ಮಿಕ್ಕಿದ್ದು
ಪೇ ಮಾಡಬೇಕಿತ್ತು. ಅಲ್ಲಿಂದನೇ ನಾನು ಪೇ ಮಾಡಿ ಬಂದೆ. ಅದನ್ನು ಕನ್ಸಲ್ಟೆನ್ಸಿ ಅವ್ರು ಹೆಲ್ಪ್ ಮಾಡಿದ್ರು. ಪ್ರತಿ ಒಂದನ್ನು ಕನ್ಸಲ್ಟೆನ್ಸಿ ಅವ್ರು ಹೆಲ್ಪ್ ಮಾಡ್ತಾರೆ ಸ್ಟಾರ್ಟಿಂಗ್ ಟು ಇಲ್ಲಿ ಬರೋವರೆಗೂ. ಇವನ್ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕೂ ಏನಾದ್ರು ತೊಂದರೆ ಆಗುತ್ತಂತ ಅವರೇ ಹೇಳ್ತಾರೆ. ಈ ಪ್ಯಾಕೇಜ್ ಇರುತ್ತೆ, ಇಷ್ಟು ವೆಯ್ಟ್ ತೊಗೊಂಡೋಗ್ಬೋದು, ನಾವೇ ಬುಕ್ ಮಾಡಿಕೊಡ್ತೀರಿ ಅಂತಾರೆ. ಬಟ್ ಅದೆಲ್ಲ ಸ್ಕ್ಯಾಮ್ ಗೈಸ್. ಅಪ್ಲಿಕೇಶನ್ ಆಫರ್ ಲೆಟರ್ ಸೆಂಡ್ ಮಾಡಿ ಕ್ಯಾಶ್ ಲೆಟರ್ ಅಂತ ಸೆಂಡ್ ಮಾಡ್ತಾರೆ ಸೀಟ್ ಬ್ಲಾಕ್ ಆದಮೇಲೆ. ಅದು ಸೆಂಡ್ ಮಾಡೋವರೆಗೂ ನೀವು ಕನ್ಸಲ್ಟೆನ್ಸಿ ಟಚಲ್ಲಿರಿ. ದೆನ್ ಆಫ್ಟರ್ ಲೈಕ್ ಫ್ಲೈಟ್ ಬುಕ್ಕಿಂಗ್ ಪ್ರತಿಯೊಂದು ನೀವು ನೋಡಿಕೊಂಡ್ರೆ ಬೆಟರ್ ಅಂದ್ಕೋತೀನಿ. ಚೀಪ್ ಫ್ಲೈಟ್ ಸಿಗುತ್ತೆ ನಿಮಗೇನೆ ಅಂತ ಗೈಸ್. ಆ್ಯಂಡ್ ಲೋನ್ ನಾನು ತೊಗೊಂಡಿದ್ದು HDFC ಕ್ರೆಡಿಟ್ ಎಂಬ ಒಂದು ಬ್ಯಾಂಕಲ್ಲಿ. ಅದು ಪ್ರೈವೇಟ್ ಬ್ಯಾಂಕ್ ಆಗಿತ್ತು. ನಾನು ನಾನ್ ಕೊಲ್ಯಾಟ್ರಲ್ ಲೋನ್ ತೊಗೊಂಡೆ. ಏನು ಪ್ರೂಫ್ ಕೊಟ್ಟಿಲ್ಲ, ಜಸ್ಟ್ ನಮ್ಮ ಡ್ಯಾಡಿ ಆ್ಯಂಡ್ ನನ್ನ ಸ್ಟೇಟಸ್ ಚೆಕ್ ಮಾಡಿದ್ರು. ದೆನ್ ಆಫ್ಟರ್ ನನಗೆ 30 lakh ಲೋನ್ ಪ್ರೊವೈಡ್ ಮಾಡಿದ್ರು. ಬಟ್ ಅಲ್ಲೂ ಸ್ಕ್ಯಾಮು ಗೈಸ್. 1 lakh ಅವರೇ ತಿಂದರು ಇನ್ಶೂರೆನ್ಸ್ ಅಂತ. ದೆನ್ ಪ್ರೊಸೆಸಿಂಗ್ ಫೀ ಅಂತ 1 lakh ಕಟ್ಟಾಯಿತು. 29 ಕೈಗೆ ಬಂತು. ಬಟ್ ಗೈಸ್ ಟು ಬಿ ಆನೆಸ್ಟ್ ಹೇಳಬೇಕು ಅಂದರೆ ವರ್ಷಕ್ಕೆ 12% ಇಂಟ್ರೆಸ್ಟು, ತಿಂಗಳಿಗೆ 30 lakhಗೆ ನೀವೇ ಲೆಕ್ಕ ಹಾಕಿ ಎಷ್ಟು ಇಂಟ್ರೆಸ್ಟು. ಅರೌಂಡ್ 30,000 to 32,000 ಇಂಟ್ರೆಸ್ಟೇ ಮಂತ್ಲಿಗೆ ಬರ್ತಿದೆ. ಬಿಡಿ ಹೇಳೋಕ್ಕಾಗಲ್ಲ. ಆ್ಯಂಡ್ ಡಿಸ್ಬರ್ಸ್ಮೆಂಟ್ ಆಗಿದ್ದಾನೆ ಕಾಲೇಜ್ ಫೀಸ್ ಆಗಲಿ ಪ್ರತಿಯೊಂದೂ ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿದ ನಂತರ ಫ್ಲೈಟ್ ಬುಕ್ ಮಾಡಿಕೊಂಡು ಬಂದೆ ಗೈಸ್. ಇದು ಇಷ್ಟು ಹೇಳಬಲ್ಲೆ ಅಂತ ಹೇಳ್ಬೋದು. ಬೇರೆ ಏನೇ ವಿಷಯ ಇದ್ರೂ, ನಿಮ್ಗೆ ಏನೇ ಡೌಟ್ ಇದ್ರೂ ಪ್ರತಿಯೊಂದು ನನಗೆ ಕೇಳಿ. ನಾನು ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಐ ಮೀನ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ನನಗೆ ಮೆಸೇಜ್ ಮಾಡಿ ತುಂಬ ಜನ ಮಾಡಿದ್ರಿ. ಈ ವಿಡಿಯೋ ನೋಡೋರಿಗೆಲ್ಲ ಹೇಳ್ತಾಯಿನಿ, ನಿಮ್ಮ ರಿಲೇಟಿವ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರಾದರೂ UK ಎಜುಕೇಷನ್ ತನ್ನ ಮಾಸ್ಟರ್ಸ್ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ, ಇದು ಈ ದೇಶ ವರ್ತೋ ಇಲ್ವೋ ಬಂದು ಇಲ್ಲಿ ಮಾಸ್ಟರ್ಸ್ ಮಾಡೋಕ್ಕೆ, ಇಲ್ಲಿನ ಜಾಬ್ ಮಾರ್ಕೆಟ್ ಆಗಲಿ ಆ್ಯಂಡ್ ಇಲ್ಲಿನ ಎಜುಕೇಷನ್ ಸಿಸ್ಟಮ್ ಆಗಲಿ ಪ್ರತಿಯೊಂದು ಹೇಗಿದೆ ಏನು ಅಂತ ಏನಾದ್ರು ಡೌಟ್ ಇತ್ತು ಅಂದರೆ ನನಗೆ ಪಿಂಗ್ ಮಾಡಿ. ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಥ್ಯಾಂಕ್ ಯು.